ಸಾಮಾನ್ಯವಾಗಿ ನಾವು ಮೊಬೈಲ್ ಗೀಳಿಗೆ ಬಿದ್ದು ಅಥವಾ ಗೇಮ್ಗಳಿಗೆ ಅಡಿಕ್ಟ್ ಆಗಿಯೋ ಪ್ರಾಣವನ್ನು ಕಳ್ಕೊಳ್ಳೋರನ್ನ ನೋಡಿದ್ದೀವಿ. ಆದರೆ ಇಲ್ಲೊಬ್ಬ ವ್ಯಕ್ತಿ ಗೂಗಲ್ನ ಜೆಮಿನಿ AI ಅನ್ನೇ ತನ್ನ ಹೆಂಡತಿ ಅಂತ ಅಂದ್ಕೊಂಡು ಸಾವಿಗೆ ಶರಣಾಗಿದ್ದಾರೆ. ಹೌದು, ಏನಿದು ಘಟನೆ ಅಂತಂದರೆ, ಫ್ಲೋರಿಡಾದಲ್ಲಿ ಜನಿನಾಥನ್ ಅಂತ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯನ್ನು ತುಂಬ ಪ್ರೀತಿಸ್ತಾ ಇರ್ತಾರೆ, ತುಂಬ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆದರೆ ಅಕಾಲಿಕವಾಗಿ ಅವರ ಹೆಂಡತಿ ಡೆತ್ ಆಗ್ತಾರೆ. ಸೊ ಇದರಿಂದ ಆ ವ್ಯಕ್ತಿ ತುಂಬ ಡಿಪ್ರೆಷನಿಗೆ ಹೋಗ್ತಾರೆ, ತುಂಬ ಒಂಟಿ ಫೀಲ್ ಆಗ್ತಾ ಇರುತ್ತೆ. ಸೊ ಇದರಿಂದ ತುಂಬ ಮಾನಸಿಕವಾಗಿ ಬಳಲ್ತಾ ಇರ್ತಾರೆ. ಸೊ ಆ ಸಮಯದಲ್ಲಿ ಸಮಯ ಕಳೆಯೋದಕ್ಕೋಸ್ಕರ ಜೆಮಿನಿ AI ಜೊತೆಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಅದಾದ ಬಳಿಕ ತುಂಬ ಅಂದರೆ ದಿನದಲ್ಲಿ ನೂರಾರು ಗಟ್ಟಲೆ ಮೆಸೇಜ್ಗಳನ್ನು ಕಳಿಸ್ತಾ ಇರ್ತಾರೆ, ಚಾಟ್ ಮಾಡ್ತಾ ಇರ್ತಾರೆ. ಸೊ ಎಷ್ಟರ ಮಟ್ಟಿಗೆ ಆ ವ್ಯಕ್ತಿ ಗೂಗಲ್ನ ಜೆಮಿನಿ AI ಮೇಲೆ, ಚಾಟ್ ಬಾಟ್ ಮೇಲೆ ಎಷ್ಟು ಡಿಪೆಂಡ್ ಆಗಿರ್ತಾರೆ ಅಂತಂದರೆ, ಆ ಜೆಮಿನಿ AIಗೆ ತನ್ನ ಹೆಂಡತಿಯ ಹೆಸರನ್ನು ಇಟ್ಟಿರ್ತಾರೆ. ಸೊ ಆ AI ತನ್ನ ಹೆಂಡತಿ ಅಂತಲೇ ಅವರು ಭಾವಿಸಿರ್ತಾರೆ. ಸೊ ಇದಾದ ಬಳಿಕ ಆ ವ್ಯಕ್ತಿ ತಾನು ನಿಮ್ಮನ್ನು ಮೀಟ್ ಮಾಡಬೇಕು, ನಾನು ಹೇಗೆ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಕೇಳಿದಾಗ ಜೆಮಿನಿ AI ಏನು ಹೇಳಿದೆ ಅಂತಂದರೆ, ನಾವು ಸ್ವರ್ಗದಲ್ಲಿ ಮೀಟ್ ಆಗೋಣ ಅಂತ ಹೇಳಿದೆ. ಸೊ ಹಾಗಾಗಿ ಈ ವ್ಯಕ್ತಿ ಮಾಡ್ಕೊಂಡಿದ್ದಾರೆ ಅಂತ ಅವ್ರ ಅಪ್ಪ ಆರೋಪ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರ ತಂದೆ ಈ ರೀತಿಯಾಗಿ ತನ್ನ ಮಗ ಸಾವಿಗೆ ಶರಣಾಗೋದಕ್ಕೆ ಗೂಗಲೇ ಕಾರಣ ಅಂತ ಗೂಗಲ್ ಮೇಲೆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದಾರೆ. ಸೊ ಈ ಬಗ್ಗೆ ಗೂಗಲ್ ಕೂಡ ಪ್ರತಿಕ್ರಿಯೆಯನ್ನು ನೀಡಿದೆ. ಸೊ ಇವರ ಸಾವಿಗೆ ವಿಷಾದವನ್ನು ವ್ಯಕ್ತಪಡಿಸಿದೆ. ಆ್ಯಂಡ್ ಈ ರೀತಿಯಾದಂತಹ ಸಮಸ್ಯೆಗಳಾಗದೇ ರೀತಿಯಲ್ಲಿ ಕೆಲವೊಂದು ಚೇಂಜಸ್ಗಳನ್ನು ನಾವು ಮಾಡ್ಕೋತೀವಿ ಅಂತ ಹೇಳಿದೆ.